ಸಿನಿಮಾ ಅಂತ ಎದ್ದು ಬಿದ್ದು ಬರೆದು ಕೊರೆದು ಕತೆ ಗೀಚೋ ಗೋಜಿನಲ್ಲಿ ಸಿಟ್ಟಿಂಗಲ್ಲೇ ಜೀವನ ಕಳೆದು ಎಣ್ಣೆ ಖಾಲಿ ಕಬಾಬ್ ಖಾಲಿ ವ್ಯಥೆ ಕೇಳಿ ನಮ್ ಜೀವನ ಗೋಲಿ ಅಷ್ಟೇ. ಫೋಟೋ ತೆಗಿಯಕ್ ಟಿಪಿ ಬೇಕು, ಬೈಸ್ಕೊಳಕ್ಕೆ ಏಡಿ ಬೇಕು, ಎಲ್ಲರನ್ನು ಜೋಶಲ್ಲಿ ಗುಡ್ಡೆ ಹಾಕಿ ಕೂತರೂನು ಕಾಡುವಂಥ ಕಟ್ಟ ಕಡೆಯ ಪ್ರಶ್ನೆ, ನಿಮ್ಮನ್ನ ತಡೆದಿರುವವರು ಯಾರು? ಕಾಸಲ್ಲಿಂದ ತರೋದು ನಿಮ್ಮ ಕೊಡ್ತಾನೆ ಸಿನಿಮಾಗೆ, ಕಾಸಲ್ಲಿಂದ ತರೋದು. ಅಲ್ಲಲ್ಲಲ್ಲ ಸಾಧ್ಯ ಇಲ್ಲ, ಯಾಕೆ? ಆಗಲ್ಲ, ಏನಾಯ್ತು? ಆಗಲ್ಲ. ಒಂದ್ ನಿಮಿಷ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ಕಳೆದೋ ಜೀವನಕ್ಕೆ ಯಾವತ್ತು ಯೋಚನೆ ಮಾಡ್ಬಾರ್ದು. ಪೂರ್ತಿ ಏನ್ ಮಾಡ್ದ ಅಷ್ಟೇ, ಏನ್ ಮಾಡ್ದ ಎಲ್ಲರೂ ಅಷ್ಟೇ. ಬೇರೆ ಭಾಷೆ ಸಿನಿಮಾಗಿತ್ತು ಮುಂಚೆ ಜನ ಜಂಗುಳಿ, ಈಗಂತೂ ದೇಶದಲ್ಲಿ ಕನ್ನಡದೇ ಹಾವಳಿ. ಅಣ್ಣವರು, ವಿಷ್ಣು ಸಾರು, ಶಂಕರಣ್ಣ, ಅಂಬಿ ಸಾರು ಎಲ್ಲ ಇದ್ರು ಸ್ಟೆಪ್ ಹಾಕಿ ಕುಣಿಯೋ ಸೀನ್ ನಮ್ಮ ಮನ್ಸಲ್ಲಿ. ಕೋಟಿಗಳೇ ಕಮ್ಮಿ ಅನ್ಸ್ತು, ಪ್ಯಾನ್ ಇಂಡಿಯಾ ಜಾಸ್ತಿ ಆಯ್ತು. ನಮ್ಮಂತ ಉದಯಿಸೋ ಚಿತ್ರಶಿಲ್ಪಿಗಳಿಗೆ ಒಂದೊಂದು ರೂಪಾಯಿ ಕೂಡ ಕೋಟಿಯಷ್ಟೇ ಮುಖ್ಯವಾಯಿತು. ಆಯ್ತ್ರಿ, ಆಲ್ ರೈಟ್, ಮುಂದಕ್ಕೆ ಹೋಗೋಣ ಅನ್ನೋದಕ್ಕೆ ಇದ್ದ ಸಮಸ್ಯೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಥೆ ಕೇಳೋ ಪ್ರೊಡ್ಯೂಸರ್ಸು ನಮ್ಮ ಕತೆ ತಿರ್ಚೋರು, ಸಾಂಗ್, ಫೈಟು, ರೈನು, ಡ್ಯಾನ್ಸು, ಐಟಮ್ ನಂಬರ್ ಕೇಳೋರು. ಮುಂದುವರೆದ ಸಿನಿಮಾಗಳನ್ನ ಹಿಂದೆ ಕಳಿಸೋ ಆಸೆ ಇಲ್ಲ, ನಮ್ಮತನವನ್ನು ಮರೆತು ಸಿನಿಮಾನೇ ಮಾಡ್ಬೇಕಿಲ್ಲ ಇಂಥದ ಬೋಳಿ ಮಕ್ಕಳು ನಗ್ತಾ ಇದ್ದೀರಾ, ಶೂಟ್ ಮಾಡ್ಬೇಕಾ ಅಂತ ಇವ್ರ ಹತ್ರ ಎಲ್ಲ ಕಿರಿಕ್ ಮಾಡ್ಕೊಂಡ್ ಬಂದ್ಮೇಲೆ ನಾನು ಹೇಳ್ದೆ ಅಲ್ಲ ಆಗಲ್ಲ ಅಂತ. ಓಂ ಸಂಕಟ ಬಂದರೆ ವೆಂಕಟರಮಣ, ಕಾಸನ್ನು ಅರಸಿ ಜನರ ಹತ್ರ ಹೋಗೋಣ ಅಂತ ಐಡಿಯಾ ಬಂದ್ಮೇಲೆ ಶುರು ನಮ್ಮ ಪಯಣ. ಒಳ್ಳೇದ್ ಮಾಡ್ತದ, ಜನ್ಮಕ್ಕೆ ಹೋಗೋ. ಅಭಿಮಾನಿ ದೇವರುಗಳು ಕೈಲಾದಷ್ಟು ನೀಡಿದರು, ಅದರಿಂದ ಶೂಟಿಂಗ್ ಆಯ್ತು, ಎಡಿಟ್ ಆಯ್ತು, ಡಬ್ಬಿಂಗ್ ಆಯ್ತು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಷ್ಟ ಕಡೆಯ ಪ್ರಶ್ನೆ, ಯಾವಾಗ ರಿಲೀಸ್ ಮಾಡ್ತೀರಾ ಸಿನಿಮಾನ, ಯಾವಾಗ ರಿಲೀಸ್ ಮಾಡ್ತೀರಾ? ಎಲ್ಲೋ ಇವ್ಗೆ ಬೇಡ ಬಿಡಿದ್ರು, ಎಲ್ಲೋ ಗೊತ್ತಾಗ್ಲಿ. ಅಲ್ಲಲ್ಲಲ್ಲ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.